ತರುಣ್ ಅವರ ಡೈರೆಕ್ಷನ್ ಅಡಿಯಲ್ಲಿ ಸೊನಾಲ್ ಅವರ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಸರ್ ಅವ್ರ ಪಾಪ ಡೈರೆಕ್ಟ್ ಮಾಡಿದ್ರು. ಮೊದ್ಲಾದ್ರೆ ಎಸ್ ಸರ್ ಹೌದು ಎಸ್ ಸರ್ ಅಂತ ಕೇಳ್ತಾ ಇದ್ದೆ ಅವರು. ಬಟ್ ಅವ್ರ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ಇದೇ ಒಂದ್ ಪ್ರಶ್ನೆ ಕೇಳುವಾಗ ಅವ್ರು ಹೇಳಿದ್ರು, ನನ್ಗೇನಾದ್ರೂ ನನ್ ಸ್ಟೋರಿಯಲ್ಲಿ ಸೋನಲ್ ಬೇಕಂತ ಅನ್ಸಿದ್ರೆ ಖಂಡಿತ ಅವಳಿಗೆ ಕಾಸ್ಟ್ ಮಾಡ್ತೀನಿ, ಬಟ್ ಅದನ್ನು ಅವಳಿಗೆ ಫೋರ್ಸ್ ಮಾಡಲ್ಲ. ಇಫ್ ಶಿ ವಾಂಟ್ಸ್ ಟು ಡೂ ಅವಳು ಮಾಡ್ಲಿ, ಇಲ್ಲಾದ್ರೆ ಐ ವಿಲ್ ನಾಟ್ ಫೋರ್ಸರ್ ಅಂತ. ಸೊ ಗೊತ್ತಿಲ್ಲ ಸರ್ ಅವ್ರಿಗೆ ಬರೀತಾರೋ ಇಲ್ವೋ, ನನ್ ತಲೆಗೆ ಕೇಳ್ತೀರಾ ಈಗ ಇಂಟರ್ವ್ಯೂ ಮೂಲಕ ಏನಾದ್ರು? ಡೈರೆಕ್ಟ್ ಆಗಿ ಕೇಳ್ಬೋದು. ನಮ್ಮತ್ ಏನ್ ಗೊತ್ತಾ, ಕಂಫರ್ಟ್ ಝೋನ್ ಅಂತ ಇರುತ್ತೆ ಫಾರ್ ಶೋರ್. ಬಟ್ ಅಗೇನ್ ಅವ್ರ ಪ್ರೊಫೆಷನಲ್ ಸ್ಪೇಸ್ಗೆ ನಾನು ಯಾವಾಗ್ಲೂ ಇವತ್ತು ಫ್ರಮ್ ಇಟ್ಸ್ ಬೀನ್ 9 months ಅವ್ರ ಪ್ರೊಫೆಷನಲ್ ಸ್ಪೇಸ್ ನ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಐ ವಿಲ್ ನೆವರ್ ಆಸ್ಕ್ ಹಿಮ್ ಇಲ್ಲ ಏನ್ ಆಗ್ತಿದೆ ಏನು. ಜನರಲಿ ನಾವು ಮಾತಾಡುವಾಗ ಮಾತಾಡ್ತೀವಿ ಬಿಟ್ಟು, ನಾನ್ ಜಾಸ್ತಿ ಅವರು ಆಫೀಸಲ್ಲಿ ಇದ್ದಾಗ ಅವ್ರಿಗೆ ಫೋನ್ ಮಾಡೋದು, ಆ ಸ್ಪೇಸ್ ನ ಅವರು ತೆಗೆದು ಅದ್ ನಾನ್ ಮಾಡೋದೇ ಇಲ್ಲ. ಐ ಥಿಂಕ್ ಅವ್ರಿಗೆ ಪ್ರೊಫೆಷನಲಿ ಬಿಟ್ಟಿದ್ದೀನಿ, ಅವ್ರು ನನ್ಗೆ ಪ್ರೊಫೆಷನಲಿ ಹೀಸ್ ಲೆಫ್ಟ್. ಮದುವೆ ಆದ್ಮೇಲೆ ಸೊನಾಲ್ ಅವರ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂತ? ಏನಿಲ್ಲ, ಮೊದ್ಲು ಬ್ರೇಕ್ಫಾಸ್ಟ್ ತಿಂತಿಲ್ಲ, ಇವಾಗ ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾರೆ ಅಷ್ಟೇ. ನಾನು ಪ್ರೀವಿಯಸ್ ಇದ್ರಲ್ಲಿ ಶೂಟಿಂಗ್ ಇದ್ದಾಗ ಅಷ್ಟೇ ಬೇಗ ತರುಣ್ ಸ್ವಲ್ಪ 5 o'clock ಎದ್ದು 5:30 ಒಳಗಡೆ ಎದ್ದು ಮೆಡಿಟೇಷನ್ ಎಲ್ಲ ಮಾಡಿ, ಅವ್ರದ್ದೊಂದು ಪಕ್ಕಾ ರೂಟೀನ್ ಇದೆ. ನಂದು ಆತರ ಇರ್ಲಿಲ್ಲ. ಶೂಟಿಂಗ್ ಹೋಗುವಾಗ ಅಷ್ಟೇ ಬೇಗ ಎದ್ದೊಳ್ತಿದ್ದೆ ನಾನು. ಇಲ್ಲಾದ್ರೆ ಐ ಟು ಸ್ಲೀಪ್. ನಾರ್ಮಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಬ್ರಂಚ್ ಡೈರೆಕ್ಟ್ ಲಂಚ್ಗೆ ಹೋಗ್ತಿದ್ದೆ. ಇಲ್ಲಿ ಇವಾಗ ಒಂದ್ ಸ್ವಲ್ಪ ಬ್ರೇಕ್ಫಾಸ್ಟ್ ಲಂಚ್ ಆ ಪ್ರಾಪರ್ ರೂಟೀನ್ ಒಂದ್ ಬಂದಿದೆ. ಮತ್ತೆ ಬೇಗ ಮಲಗ್ತಿದ್ದೀನಿ. ಮೊದ್ಲು ನಾವು 12:30 1 o'clock 2 o'clock ಟೈಮೇ ಇರ್ತಾ ಇರ್ಲಿಲ್ಲ ನಮ್ಗೆ. ನಾನ್ ಒಬ್ಳೇ ಇದ್ದೆ ಮನೆಯಲ್ಲಿ, ನನ್ನ ಫ್ರೆಂಡ್ ಯಾರಾದ್ರು ಬರ್ತಾರೆ, ಇಲ್ಲ ನನ್ನ ಫ್ಯಾಮಿಲಿ ಬಂದಾಗ 2 o'clock ತನಕ ಮಾತಾಡೋದು ಅದೆಲ್ಲ ಇರ್ತಿತ್ತು. ಬಟ್ ಇವಾಗ ಒಂದು ರೂಟೀನ್ ಅಂತ ಫಿಕ್ಸ್ ಆಗಿದೆ. ಅಂದ್ರೆ ಹ್ಯಾವ್ ಬ್ರೇಕ್ಫಾಸ್ಟ್, ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್, ಒಂದು ರೂಟೀನ್ ಫಿಕ್ಸ್ ಆಗಿದೆ. ಅದ್ ಬಿಟ್ರೆ ಏನು ಅಷ್ಟು ಚೇಂಜಸ್ ಇಲ್ಲ ಸರ್. ನಾನು ಹೇಳ್ದಲ್ಲ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಚೇಂಜ್. ಸೋನಲ್ ಮದ್ವೆ ಮುಂಚೆ ಏನಿದ್ಲು ಅದೇ ತರ ಇವಾಗಿದ್ದಾಳೆ ಅಷ್ಟೇ. ಮದುವೆ ಆದ್ಮೇಲೆ ನೀವು ಮಾಡುವಂತದ್ದೆಲ್ಲಾನು ಕೂಡ ಮಂಗಳೂರು ಶೈಲಿಯ ಅಡಿಗೆಗಳಲ್ವಾ? ಸೊ ಬೆಂಗಳೂರಲ್ಲಿ ಅಮ್ಮ ಮತ್ತೆ ತರುಣ್ ಅವರೆಲ್ಲಾನು ಕೂಡ ಮುದ್ದೆ ಎಲ್ಲ ತಿಂತಾರೆ ತುಂಬಾನೇ. ಸೊನಾಲ್ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ ಅಂತ ಟ್ರೈ ಮಾಡಿದ್ದೇನೆ ಒಂದ್ಸರ್ತಿ, ಮತ್ತೆ ಮಾಡಿಲ್ಲ. ತಿಂದಿದ್ರ ಅದು? ತಿಂದಿದ್ದೆ ಅಷ್ಟ್ ಚೆನ್ನಾಗ್ ಬಂದಿಲ್ಲ ಅದು. ಏನಂದ್ರು ಅವರು? ಅಲ್ಲ ಮನೇಲಿ ಅಲ್ಲ, ನನ್ ಮದ್ವೆ ಮುಂಚೆ ಮಾಡಿದ್ದೆ. ಇಲ್ಲಿ ಟ್ರಯಲ್ ಎಲ್ಲ ಮಾಡಲ್ಲ, ಈಗೆಲ್ಲ ಮಾಡಲ್ಲ. ಇವಾಗ ಮಾಡಕ್ಕೆ ಐ ಡು ನಾಟ್ ವಾಂಟ್ ಟು ಟೇಕ್ ಆ ರಿಸ್ಕೆ, ಬೇಡ ನನಗೆ. ಬಟ್ ಐ ಹ್ಯಾಡ್ ಟ್ರೈಡ್ ಮೇಕಿಂಗ್ ಮುದ್ದೆ. ನಂದು ಅಷ್ಟು ಚೆನ್ನಾಗ್ ಬರಲ್ಲ. ಚಪಾತಿನೂ ಅಷ್ಟ್ ಚೆನ್ನಾಗ್ ಬರಲ್ಲ ನನ್ಗೆ. ಬೇರೆ ಬೇರೆ ಕಂಟ್ರಿಗಳನ್ನೆಲ್ಲ ನೋಡ್ಬೋದಾ? ನನ್ ರೈಸ್ ಕಂಟ್ರಿ ಎಲ್ಲ ಮ್ಯಾಪ್ಸ್ ಎಲ್ಲ ಸೊ ನಂದ್ ಏನಿದ್ರೆ ಐ ಆಮ್ ಅ ರೈಸ್ ಪರ್ಸನ್. ಸೊ ಬಾಯ್ಲ್ಡ್ ರೈಸ್ ಕೊಟ್ರೆ ನನಗೆ ಅಷ್ಟೇ ಸಾಕು. ನನ್ ಚಪಾತಿ ಮುದ್ದೆ ಏನು ಬೇಡ, ಜಸ್ಟ್ ಲಿಟಲ್ ರೈಸ್, ಐ ಆಮ್ ಹ್ಯಾಪಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.